ನಮಸ್ಕಾರ. ತಮ್ಮೆಲ್ಲರಿಗೂ ನಾಡದೊರೆ, ಸ್ವಾತಂತ್ರ್ಯ ಸೇನಾನಿ, ಭಾರತದ ರಾಷ್ಟ್ರೀಯ ದೊರೆ, ಮಹಾನ್ ಸಮಾಜವಾದಿ ಟಿಪ್ಪು ಸುಲ್ತಾನ್ ಅವರ 273ನೇ ಜನ್ಮದಿನದ ಶುಭಾಶಯಗಳು. ಸ್ನೇಹಿತರೆ, ಈ ಒಂದು ಭಾರತ ದೇಶದಲ್ಲಿ ನೂರಾರು ಜನ ರಾಜರು ರಾಜ್ಯವನ್ನು ಕಟ್ಟಿ ಆಳ್ವಿಕೆ ಮಾಡಿ ಹೋಗಿದ್ದಾರೆ. ಆದರೆ ಟಿಪ್ಪು ಸುಲ್ತಾನ್ ಅನ್ನುವಂಥ ಒಬ್ಬ ರಾಜನಷ್ಟು ವಿವಾದಿತರಾದಂಥವರು, ಹೆಸರುವಾಸಿ ಆದಂಥವರು ಮತ್ತು ಎಷ್ಟೋ ಸಂದರ್ಭದಲ್ಲಿ ಅವಮಾನಕ್ಕೆ ಈಡಾದಂಥ ರಾಜರು ಬಹುಶಃ ಭಾರತದಲ್ಲಿ ಯಾರು ಇಲ್ವೇನೋ ಅಂತ ಅನಿಸುತ್ತೆ. ಅದರಲ್ಲೂ ಮುಖ್ಯವಾಗಿ 18ನೇ ಶತಮಾನದ ಕೊನೆಯ ಘಟ್ಟದಲ್ಲಿ ಇದ್ದಂಥ ಭಾರತೀಯ ರಾಜರಲ್ಲಿ ಅತ್ಯಂತ ಸರ್ವಶ್ರೇಷ್ಠನಾದಂಥ, ಸ್ವಾಭಿಮಾನಿಯಾದಂಥ, ತನ್ನ ರಕ್ತದ ಕಣಕಣದಲ್ಲೂ ಕೂಡ ಸ್ವಾಭಿಮಾನವನ್ನು ಮೆರೆದಂಥ, ಜಾತ್ಯತೀತ ನಿಲುವಿನ ನಿಜವಾದ ಧರ್ಮವಂತ ರಾಜ ಅಂತಂದರೆ ಅದು ಟಿಪ್ಪು ಸುಲ್ತಾನ್ ಅಂದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಏನು ಟಿಪ್ಪು ಜಯಂತಿ ಇವತ್ತಿದೆಯೋ, ಇಸ್ಲಾಂ ಧರ್ಮದ ಪ್ರಕಾರ ಜಯಂತಿ ಮಾಡೋಂಗಿಲ್ಲ. ಯಾಕಂತಂದರೆ ವೈಚಾರಿಕ ಧರ್ಮವನ್ನು ಕಟ್ಟಿದಂಥ ಮೊಹಮ್ಮದ್ ಪೈಗಂಬರ್ ಅವರು ವ್ಯಕ್ತಿಯ ವ್ಯಕ್ತಿತ್ವವನ್ನು ಪೂಜಿಸಬೇಕೇ ಹೊರತು ವ್ಯಕ್ತಿಯನ್ನಲ್ಲ ಅನ್ನುವಂಥ ಒಂದು ಮಹಾನ್ ನಡೆ ನುಡಿ ಸಿದ್ಧಾಂತವನ್ನು ಕೊಟ್ಟೋದವರು. ಹಾಗಾಗಿ ಬಹುತೇಕ ಇಸ್ಲಾಂ ಧರ್ಮೀಯರು ಈ ಟಿಪ್ಪುವಿನ ಆಚರಣೆ ಇರ್ಬೋದು, ಮೂರ್ತೀಕರಿಸುವುದಿರುವುದು ಒಪ್ಪದೇ ಇರ್ಬೋದು. ಆದರೆ ಇವತ್ತಿನ ಸಂದರ್ಭದಲ್ಲಿ ಟಿಪ್ಪುವನ್ನು ಸ್ಮರಿಸೋದು ಯಾಕೆ ಅಂತಂದರೆ, ಸುಮಾರು 200 ವರ್ಷಗಳ ಹಿಂದೆ ಈ ದೇಶಕ್ಕೆ ಬಂದಂಥ ಅತ್ಯಂತ ಕ್ರೂರಿಯಾದಂಥ ವಸಾಹತುಶಾಹಿಗಳ ದಾಸ್ಯದಿಂದ ಭಾರತವನ್ನು ಬಿಡಿಸಬೇಕು, ಭಾರತವನ್ನು ಸದೃಢ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನುವಂಥ ಮಹಾನ್ ಕನಸನ್ನು ಕಂಡಂಥ ವ್ಯಕ್ತಿ ಇವತ್ತಿನ ಪೀಳಿಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಆತನನ್ನು ಸ್ಮರಿಸಬೇಕು. ಆರಂಭದಲ್ಲಿ ಒಂದು ಮಾತು ಹೇಳಿಬಿಡ್ತೀನಿ, ಇಲ್ಲಿ ಟಿಪ್ಪುವನ್ನು ವೈಭವೀಕರಿಸೋದಾಗಲಿ ತುಚ್ಛಕರಿಸುವುದಾಗಲಿ ಎರಡೂ ಕೂಡ ತಪ್ಪೆ. ಅವತ್ತಿನ ಕಾಲಘಟ್ಟಕ್ಕೆ ಹೋಗಿ ಟಿಪ್ಪು ಏನು ಸಾಧನೆ ಮಾಡ್ದ ಅನ್ನುವುದನ್ನು ಇತಿಹಾಸದ ಕಣ್ಣಲ್ಲಿ ನೋಡುವ ಪ್ರಯತ್ನ ಮಾತ್ರ. ಜೊತೆಗೆ ಈ ಒಂದು ವಿಡಿಯೋ ನಾನು ನೈಜ ದೇಶಭಕ್ತರಿಗೆ ಮಾತ್ರ ಅರ್ಪಣೆ ಮಾಡ್ತೀನಿ, ನಕಲಿ ದೇಶಭಕ್ತರಿಗೆ ಅಲ್ಲ. ಯಾಕೆ ಅಂತಂದರೆ, ಒಬ್ಬ ವ್ಯಕ್ತಿಯನ್ನು ಧರ್ಮದ ಆಧಾರದ ಮೇಲೆ ನಾವು ವಿರೋಧಿಸುವುದಾಗಲಿ, ಒಬ್ಬ ವ್ಯಕ್ತಿಯನ್ನು ಧರ್ಮದ ಆಧಾರದ ಮೇಲೆ ಪೂಜಿಸುವುದಾಗಲಿ ಅದು ಭಾರತೀಯ ಅನಿಸ್ಕೊಳ್ಳುವಂಥ ವ್ಯಕ್ತಿಗೆ ಸಲ್ಲದ್ದು. ಯಾಕೆ ಅಂತಂದರೆ 5000 ವರ್ಷಗಳ ಇತಿಹಾಸವುಳ್ಳಂಥ ನಮ್ಮ ಬಹುತ್ವ ಭಾರತ ಇಡೀ ಜಗತ್ತಿನಲ್ಲಿ ಒಂದು ಪ್ರತ್ಯೇಕವಾದಂಥ ಸ್ಥಾನದಲ್ಲಿ ಎತ್ತರದಲ್ಲಿ ನಿಲ್ತದಂತಂದರೆ ಈ ಮಣ್ಣಿನಲ್ಲಿರ್ತಕ್ಕಂಥ ಸರ್ವ ಜನಾಂಗದ ಶಾಂತಿಯ ತೋಟ, ವಸುಧೈವ ಕುಟುಂಬಕಂ ಅನ್ನುವಂಥ ನೀತಿಯಿಂದನೇ ಹೊರತಾಗಿ ಡಿವೈಡ್ ಮಾಡೋದಾಗಲಿ, ಗೋಡೆಗಳನ್ನು ಕಟ್ಟೋದಾಗಲಿ, ಅಥವಾ ಮೇಲು ಕೀಳು, ಬಡವ ಶ್ರೀಮಂತ ಅನ್ನುವಂಥ ವರ್ಗ ಭೇದ ಮಾಡುವುದರಿಂದ ಖಂಡಿತ ಅಲ್ಲ ಅನ್ನುವುದನ್ನು ಮೊದಲ ಮನದಟ್ಟು ಮಾಡಿಕೊಂಡು ಈ ಒಂದು ವಿಡಿಯೋವನ್ನು ನೀವು ನೋಡ್ಬೋದು. ಜೊತೆಗೆ ಏನಪ್ಪ ಅಂತಂದರೆ, ನಾನು ಇತಿಹಾಸದಲ್ಲಿ ದಾಖಲೆಯಾದಂಥ ನೈಜ ವಿಷಯಗಳನ್ನು ಮಾತ್ರ ಇಲ್ಲಿ ಹೇಳೋದ್ರ ಜೊತೆಗೆ ಯಾವುದೇ ಒಬ್ಬ ವ್ಯಕ್ತಿ ಪರಿಪೂರ್ಣ ಅನ್ನೋನು ಇಲ್ಲ. ನೋ ಮ್ಯಾನ್ ಪರ್ಫೆಕ್ಟ್ ಅಂತ ಇದೆ, ಮಿಸ್ಟರ್ ಪರ್ಫೆಕ್ಟ್ ಅನ್ನೋನಿಲ್ಲ. ಆದರೆ ಆ ವ್ಯಕ್ತಿ ಈ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆಗಳ ಆಧಾರದ ಮೇಲೆ, ಬಹುಜನರ ಮನಸ್ಸನ್ನು ಮುಟ್ಟಿದ ಆಧಾರದ ಮೇಲೆ ಆತನಿಗೆ ಸ್ಥಾನಮಾನ ಗೌರವವನ್ನು ಕೊಡಬೇಕಾಗಿದ್ದು ಪ್ರತಿಯೊಬ್ಬ ಮನುಷ್ಯ ಧರ್ಮ. ಅಂಥ ಒಂದು ಖ್ಯಾತಿಗೆ, ಕೀರ್ತಿಗೆ, ಅರ್ಹತೆಗೆ, ಯೋಗ್ಯತೆಗೆ ಸಮಾನವಾದಂಥ ವ್ಯಕ್ತಿ ಅಂದರೆ ಅದು ಟಿಪ್ಪು ಸುಲ್ತಾನ್. ಹಾಗಾಗಿ ಆ ಟಿಪ್ಪುವಿನ ಇತಿಹಾಸದ ಕಣ್ಣಲ್ಲಿ ನೋಡುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಕೆಲವಿಷ್ಟು ವಿಷಯಗಳನ್ನು ನಾನು ಟಿಪ್ಪುನ ಬಗ್ಗೆ ನಿಮ್ಮೊಂದಿಗೆ ಹಂಚ್ಕೊತೀನಿ. ಯಾಕಂದರೆ ಟಿಪ್ಪುನ ಬಗ್ಗೆ ಹೇಳ್ತಾ ಹೋದರೆ ಸಮಯನೇ ಸಾಲೋದಿಲ್ವೇನೋ. ಕೇವಲ 17 ವರ್ಷ ಅಧಿಕಾರವನ್ನು ನಡೆಸಿದಂಥ ಟಿಪ್ಪು ಇಡೀ ತನ್ನ ಜೀವಮಾನವನ್ನು ತನ್ನ ವಿರೋಧಿಗಳಾದಂಥ ವಸಾಹತುಶಾಹಿಗಳೊಂದಿಗೆ ಮತ್ತು
ದೇಶೀಯ ವಿರೋಧಿಗಳೊಂದಿಗೆ ಆತ ಇಡೀ ಬದುಕನ್ನು ಸವಿಸಿದ ಅಂತ. ಒಂದು ಕಡೆ ಹೇಳ್ತಾರೆ ಟಿಪ್ಪುಗೆ 3 ಜನ ವಿರೋಧಿಗಳಿದ್ರಂತೆ. ಒಂದು ಪರದೇಶದಿಂದ ಬಂದಂಥ ವಸಾಹತುಶಾಹಿಗಳು, ಎರಡನೇದ್ದು ಸ್ವದೇಶೀಯರಾದಂಥ ಸ್ವಾಭಿಮಾನವಿಲ್ಲದಂಥ ಈ ಒಂದು ಕ್ರೂರ ಬ್ರಿಟಿಷರೊಂದಿಗೆ ಕೈ ಜೋಡಿಸಿದಂಥ ದೇಶದ್ರೋಹಿಗಳು, ಮೂರನೇದ್ದು ಟಿಪ್ಪುನ ಜೊತೆಯಲ್ಲೇ ಇದ್ದುಕೊಂಡು ಟಿಪ್ಪುನ ವಿರುದ್ಧವೇ ಕುತಂತ್ರ ಮಾಡಿದಂಥ ನಯವಂಚಕರಾದಂಥ ಸ್ವಾಮಿ ದ್ರೋಹಿಗಳು. ಈ 3 ಜನ ಟಿಪ್ಪುಗೆ ವಿಲನ್ಗಳಾಗಿದ್ದರು ಮತ್ತು ಇವರು ಶತ್ರುಗಳಾಗಿದ್ದರು ಅಂತ ನೋಡ್ಬೋದು. ಈ 3 ಶತ್ರುಗಳಿಂದ ಭಾರತದ ಇತಿಹಾಸವನ್ನು ಬೇರೆ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗುವಂಥ ಎಲ್ಲ ನಿಟ್ಟಿನ ಕನಸನ್ನು ಕಂಡಂಥ ಟಿಪ್ಪುವಿನ ಅಧಪತನ ಆಯಿತು ಅನ್ನೋದು ಕೂಡ ನಾವಿಲ್ಲಿ ಗಮನಿಸ್ಬೋದು. ಒಂದು ಸಂದರ್ಭವನ್ನು ನಾನು ಹೇಳಿ ಟಿಪ್ಪುವಿನ ಇತಿಹಾಸ ಆರಂಭ ಮಾಡ್ತೀನಿ. 1794 ಮಾರ್ಚ್ 29, 1794 ಮಾರ್ಚ್ 29 ಅವತ್ತು ಏನಪ್ಪ ಅಂತಂದರೆ 3ನೆಯ ಆಂಗ್ಲೋ ಮೈಸೂರು ಯುದ್ಧ ಮುಗಿದು 2 ವರ್ಷ ಆಗಿರ್ತದ. 1792ರಲ್ಲಿ ಯುದ್ಧ ಮುಗಿದಾಗ ಒಂದು ಒಪ್ಪಂದ ಆಗಿರ್ತದ. ಲಾರ್ಡ್ ಕಾರ್ನ್ ವಾಲಿಸ್ 3,30,00,000 ಬೇಡಿಕೆ ಇಟ್ಟಿರ್ತಾನ. ಅದನ್ನು ಕಟ್ಟಕ್ಕಾಗದೇ ಇರುವಂಥ ಟಿಪ್ಪು ಸ್ವತಃ ತನ್ನ 2 ಮಕ್ಕಳನ್ನು ಬ್ರಿಟಿಷರಿಗೆ ಒತ್ತೆಯಾಳುಗಳಾಗಿ ಕಳಿಸಿರ್ತಾನ. ಅರ್ಥ ಮಾಡ್ಕೊಳ್ಳಿ, ಈ ದೇಶದಲ್ಲಿ ಯಾವ ರಾಜನು ಕೂಡ ಮಾಡದೇ ಇರುವಂಥ ಕೆಲಸವನ್ನು ಟಿಪ್ಪು ಮಾಡ್ತಾನೆ. ಮತ್ತು ಆ ಒಂದು ಅಮೌಂಟ್ ಮುಟ್ಟಿದ ಮೇಲೆ ತಿರ್ಗಾ ತನ್ನ ಮಕ್ಕಳನ್ನು ವಾಪಸ್ಸು ಕರ್ಕೊಂಡು ಹೋಗ್ಬೋದು ಅನ್ನುವಂಥ ಷರತ್ತಿನ ಮೇಲೆ ಆ ಒಂದು ಒಪ್ಪಂದ ನಡೀತದೆ. ತನ್ನ ಕರುಳಬಳ್ಳಿಗಳನ್ನು ಇನ್ನೊಬ್ಬರ ಹತ್ರ ಒಂದು ಅಪಾಯದಲ್ಲಿ ಇಟ್ಟಂಥ ಟಿಪ್ಪು ಇಡೀ ದೇಶವನ್ನು ಸ್ವತಂತ್ರಗೊಳಿಸಬೇಕನ್ನುವಂಥ ಕನಸನ್ನು ಕಂಡಂಥ ಟಿಪ್ಪು, ತನ್ನ ಮನೆಯಿಂದಲೇ ಅದು ತ್ಯಾಗ ಆರಂಭ ಆಗಬೇಕನ್ನುವಂಥ ಮನೋಭಾವ ಇಟ್ಕೊಂಡಂಥ ಟಿಪ್ಪು ಕೇವಲ ಒಂದೇ ಒಂದು ವರ್ಷದಲ್ಲಿ ತನ್ನ ಸಾಮ್ರಾಜ್ಯದಲ್ಲಿ ಆರ್ಥಿಕ ದ್ವಿಗುಣಗೊಳಿಸಿ ಲಾರ್ಡ್ ಕಾರ್ನ್ ವಾಲಿಸ್ಗೆ ಮಕ್ಕಳನ್ನು ಹಣವನ್ನು ಒಪ್ಪಿಸುವ ಕೆಲಸ ಮಾಡ್ತಾನೆ. ಆದರೆ ಬ್ರಿಟಿಷರು ಎಂತಹ ಕ್ರೂರಿಗಳಾಗಿದ್ದರು ಮತ್ತು ಮಾತಿಗೆ ತಪ್ಪುವುದರಲ್ಲಿ ಎಕ್ಸ್ಟ್ರಾಡಿನರಿ ಇದ್ರಂದ್ರೆ 2 ವರ್ಷ ಆದರೂ ಆತನ ಮಕ್ಕಳನ್ನು ಕಳಿಸೋದಿಲ್ಲ. ಹಾಗಾಗಿ ಕಾಯ್ದು ಕೊನೆಗೇನಪ್ಪ ಅಂತಂದರೆ 1794 ಮಾರ್ಚ್ 29ರಂದು ತನ್ನ ಮಕ್ಕಳನ್ನು ಭೇಟಿಯಾಗ್ತಾನೆ. ತಂದೆಯನ್ನು ನೋಡಿ ಓಡಿ ಬಂದಂಥ ಮಕ್ಕಳು ತಂದೆಯ ಪಾದಕ್ಕೆ ಏರಿರ್ತಾರೆ, ಎತ್ಕೊಂಡು ಆ ಮಕ್ಕಳನ್ನು ತಬ್ಕೋತಾನೆ ಒಬ್ಬ ದೇಶ ಪ್ರೇಮಿ ತಂದೆಯಾಗಿ. ಈ ಸಂದರ್ಭ ಯಾಕೆ ಹೇಳಕ್ಕೆ ಬಂದೆ ಅಂತಂದರೆ ಈ ಸಂದರ್ಭದಲ್ಲಿ ಒಂದು ಘಟನೆ ನಡೀತದೆ. ಏನು ಘಟನೆ ಅಂತಂದರೆ 3ನೆಯ ಮೈಸೂರು ಯುದ್ಧದಲ್ಲಿ ನಿಜಾಮ, ಮರಾಠರು ಮತ್ತು ಬ್ರಿಟಿಷರು ಮತ್ತು ದೇಶೀಯ ಸಣ್ಣ ಪುಟ್ಟ ಪಾಳೆಗಾರನೆಲ್ಲ ಒಂದು ಮಾಡಿಕೊಂಡು 10 ಲಕ್ಷ ಬೃಹತ್ತಾದ ಸೇನೆಯನ್ನು ತೆಗೆದುಕೊಂಡು ಲಾರ್ಡ್ ಕಾರ್ನ್ ವಾಲಿಸ್ ಯುದ್ಧಕ್ಕೆ ಹೋಗ್ತಾನೆ. ಟಿಪ್ಪು ಜೊತೆ ಇದ್ದಂಥ ಕೆಲವಷ್ಟು ಕುತಂತ್ರಿಗಳು ಟಿಪ್ಪುಗೆ ಗೊತ್ತಿಲ್ಲದ ಹಾಗೆ ಈ ಯುದ್ಧದಲ್ಲಿ ಟಿಪ್ಪುವನ್ನು ಸೋಲಂಗ್ ಮಾಡ್ತಾರೆ. ಬೆಂಗಳೂರನ್ನು ಹಿಡ್ಕೊಂಡಂಥ ಲಾರ್ಡ್ ಕಾರ್ನ್ ವಾಲಿಸು ಶ್ರೀರಂಗಪಟ್ಟಣ ಹತ್ರ ಬಂದಾಗ 2 ತಿಂಗಳಿಂದ ತನ್ನ ಸೈನಿಕರಿಗೆ ಸರಿಯಾದಂಥ ಆಹಾರ ಇಲ್ಲದೆ, ಶಸ್ತ್ರಾಸ್ತ್ರಗಳು ಇಲ್ಲದೆ, ಇನ್ನೇನು ಸೈನ್ಯ ಸೋಲು ಹಂತಕ್ಕೆ ಬಂದಾಗ ಒಂದು ಕುತಂತ್ರ ಮಾರ್ಗದಿಂದ ಟಿಪ್ಪುನನ್ನ ಒಪ್ಪಂದಕ್ಕೆ ಒಪ್ಪಿಸ್ತಾನೆ. ಟಿಪ್ಪುಗೆ ಯಾವುದೇ ವಿಷಯ ಗೊತ್ತಿಲ್ಲದಿರುವಂಥ ಟಿಪ್ಪು ಒಪ್ಪಂದಕ್ಕೆ ಒಪ್ಕೋತಾನೆ. ಈ ಒಪ್ಪಂದ ಆದಮೇಲೆ ಲಾರ್ಡ್ ಕಾರ್ನ್ ವಾಲಿಸ್ ಏನು ಮಾಡ್ತಾನೆ ಅಂತಂದರೆ ಮರಾಠರಿಗೆ ಒಂದಿಷ್ಟು ಕೊಡಬೇಕಾಗಿತ್ತಲ್ಲ ಈ ಭಾಗನ. ಅವಾಗ ಒಂದು ಕೆಲಸ ಮಾಡಿ, ನೀವು ಟಿಪ್ಪುನ ಒಂದು ಮಗುವನ್ನು ನಾವು ಇಟ್ಕೋತೀವಿ, ಇನ್ನೊಂದು ಮಗುವನ್ನು ನೀವು ಒತ್ತೆಯಾಳಾಗಿ ಇಟ್ಕೊಳ್ಳಿ ಅಂತ. ಅಂದರೆ ಇವನು ಎಂಥ ನರಿಬುದ್ಧಿ ಅಂದರೆ ನಾಳೆ ಇತಿಹಾಸದಲ್ಲಿ ಮರಾಠರು ಟಿಪ್ಪುವಿನ ಮಗನನ್ನು ಒತ್ತೆಯಾಳಾಗಿ ಇಟ್ಕೊಂಡಂಥ ಕಳಂಕ ಅವ್ರಿಗೂ ಬರಲಿ ಅಂತ ಬಯಸ್ತಾನೆ. ಆದರೆ ಮರಾಠರು ಭಾಳ ಬುದ್ಧಿವಂತಿರ್ತಾರೆ. ಅವರು ಥಿಂಕ್ ಮಾಡ್ತಾರೆ. ಅರಿಪಂತ್ ಅಂತ ಸೇನಾಧಿಪತಿ ಇರ್ತಾನೆ, ಅವನು ಹೇಳ್ತಾನೆ ಖಂಡಿತ ಇಲ್ಲ, ನಮಗೆ ಬರಬೇಕಾದಂಥ ಪಾಲು ನಮಗೆ ಬರಲಿ, ನಾವು ಆ ಥರ ಮಕ್ಕಳನ್ನು ಒತ್ತೆ ಇಟ್ಕೊಳ್ಳೋದಿಲ್ಲ ಅನ್ನುವ ರೀತಿಯಲ್ಲಿ ಆ ಒಂದು ವಿಚಾರವನ್ನು ತಿರಸ್ಕಾರ ಮಾಡ್ತಾನೆ. ಅಷ್ಟೇ ಅಲ್ಲ, ಟಿಪ್ಪು ಆ ಹರಿಪಂತನನ್ನು ಭೇಟಿಯಾದಾಗ ಹರಿಪಂತ ಟಿಪ್ಪು ಸುಲ್ತಾನಿಗೆ ಒಂದು ಮಾತು ಹೇಳ್ತಾನೆ. ಯಾಕಂದರೆ ಅಷ್ಟೊತ್ತಿಗೆ ಹರಿಪಂತು ಕೂಡ ಅರ್ಥ ಆಗಿರ್ತದ ಬ್ರಿಟಿಷರ ನೀತಿ ಎಂಥದ್ದು, ನಾವೇನು ತಪ್ಪು ಮಾಡಿದೀವಿ ಅಂತ. ಭಾಳ ಚಂದ ಹೇಳ್ತಾನೆ ಹರಿಪಂತ ಟಿಪ್ಪುಗೆ, ಬಹಳ ಕಾಲದಿಂದ ರಣರಂಗದಲ್ಲಿ ನೀನು ನಮ್ಮ ಶತ್ರುವಾಗಿದ್ದೀಯ, ಆದರೆ ನಿನ್ನ ಬಗ್ಗೆ ವೈಯಕ್ತಿಕವಾಗಿ ನನಗೆ ಹಾಗೂ ಇಡೀ ಮರಾಠ ರಾಷ್ಟ್ರಕ್ಕೆ ತುಂಬ ಗೌರವವಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ನಿನಗೆ ಹೇಳ ಬಯಸುತ್ತೇನೆ. ದಯವಿಟ್ಟು ಭಾರತದಲ್ಲಿದ್ದಂಥ ನಿಜವಾದ ಭಾರತೀಯರೇ ಅರ್ಥ ಮಾಡ್ಕೊಳ್ಳಿ, ಮರಾಠ ಮಹಾದಂಡನಾಯಕ ಹರಿಪಂತ್ ಹೇಳುವಂಥ ಮಾತು
ಅನಿವಾರ್ಯ ಕಾರಣದಿಂದ ಬ್ರಿಟಿಷರ ಕುತಂತ್ರ ನೀಚ ಬುದ್ಧಿಗೆ ಬಲಿಯಾಗಿ ಅವ್ರ ಜೊತೆ ಸೇರಿಕೊಂಡು ಟಿಪ್ಪುನ ವಿರುದ್ಧ ಯುದ್ಧಕ್ಕೆ ಬಂದು ಯುದ್ಧದಲ್ಲಿ ಟಿಪ್ಪುನನ್ನು ಸೋಲಿಸಿದ ನಂತರ ಟಿಪ್ಪುನ ಗುಣವನ್ನು ಅರ್ಥ ಮಾಡಿಕೊಂಡು, ಯಾಕಂದ್ರೆ ಟಿಪ್ಪು ಹೇಳಿರ್ತಾನೆ ಅವರಿಗೆ ಒಪ್ಪಂದ ಮಾಡಿಕೊಳ್ಳುವಾಗ, ನಾನು ನಿಮ್ಮ ಶತ್ರು ಅಲ್ಲ, ನಿಮ್ಮ ಶತ್ರು ಬ್ರಿಟಿಷರು, ಮೊದಲು ಅವರನ್ನು ನೋಡ್ಕೊಳ್ಳೋಣ, ಆಮೇಲೆ ನಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಣ ಅನ್ನೋಂಥ ಮಾತಿದೆಯಲ್ಲ. ಹರಿಪಂತನಿಗೆ ನಾಡ್ದಾಗ ಹೇಳ್ತಾನೆ, ಬರೀ ನಾನಷ್ಟೇ ಅಲ್ಲ, ಇಡೀ ನಮ್ಮ ಮರಾಠ ರಾಷ್ಟ್ರಕ್ಕೆ ನಿನ್ನ ಬಗ್ಗೆ ಗೌರವ ಇದೆ ಅನ್ನೋದನ್ನ ಟಿಪ್ಪು ಮರಿಬೇಡ ಅಂತ ಅರ್ಥ ಮಾಡ್ಕೊಳ್ಳಿ. ಇದು ಅಂದರೆ ಟಿಪ್ಪು ಅವತ್ತು ಯಾರಿಗೂ ಶತ್ರು ಆಗಿರಲಿಲ್ಲ. ಅವನ ಗುಣದಿಂದ, ಅವನ ಸಾಧನೆಯಿಂದ, ಅವನ ಜನಾಭಿಪ್ರಾಯದಿಂದ, ಜನಪ್ರೇಮದಿಂದ ಎಲ್ಲ ಕಡೆ ಪ್ರಜ್ವಲಿಸುವ ದ್ವೀಪವಾಗಿದ್ದ. ಆ ದೀಪವನ್ನು ಆರಿಸುವಂಥ ಕೆಲಸವನ್ನು ಬ್ರಿಟಿಷರು ಮಾಡಿದ್ರು. ಯಾಕೆ ಅಂತಂದರೆ ಇಡೀ ಭಾರತದಲ್ಲಿಯೇ ಬ್ರಿಟಿಷರ ಒಂದು ಆಳ್ವಿಕೆಗೆ, ಬ್ರಿಟಿಷರ ಅಧಿಕಾರದ ವಿಸ್ತರಣೆಗೆ ಮತ್ತು ಬ್ರಿಟಿಷರು ಭಾರತವನ್ನು ಲೂಟಿ ಮಾಡೋದಕ್ಕೆ ಅಡ್ಡಗಾಲದಂಥ ಒಬ್ಬ ವ್ಯಕ್ತಿ ಇದ್ರೆ ಅದು ಟಿಪ್ಪು ಸುಲ್ತಾನ್ ಮಾತ್ರ ಅಂತ. ಯಾವುದಕ್ಕೂ ಬಗ್ಗದೆ ಜಗ್ಗದೆ ಇರುವಂಥ ವ್ಯಕ್ತಿ ಟಿಪ್ಪು ಆಗಿದ್ದ. ಹಾಗಾಗಿ ಅವರು ಹೇಗಾದರೂ ಸರಿ ಟಿಪ್ಪುನನ್ನು ಕೊಲ್ಲೋದೇ ನಮ್ಮ ಅಜೆಂಡಾ ಅನ್ನುವಂಥ ರೀತಿಯಲ್ಲಿ ಇದ್ರು ಅನ್ನೋದನ್ನು ಗಮನಿಸಬೇಕು. ಹಾಗಾದರೆ ಟಿಪ್ಪು ಮುಂಚೆ ಮತ್ತು ಟಿಪ್ಪು ನಂತರ ಯಾವ ರೀತಿಯಾದಂಥ ಭಾರತ ನಿರ್ಮಾಣ ಆಯಿತು ಅಂತ ನೋಡೋದಾದರೆ ಸ್ವಲ್ಪ ಗಮನಿಸಿ. 1707ರಲ್ಲಿ ಔರಂಗಜೇಬನ ಮರಣ ಆಗ್ತದೆ. 1704ರಲ್ಲಿ ಚಿಕ್ಕದೇವರಾಜ ಒಡೆಯರ ಮರಣ ಆಗ್ತದೆ. ಇವೆರಡು ಬಹಳ ಮುಖ್ಯ. ಕರ್ನಾಟಕದಲ್ಲಿ ಒಂದು ಸಮಾನತವಾದಂಥ ಸಾಮ್ರಾಜ್ಯವನ್ನು ಕಟ್ಟುವಂಥ ಕನಸನ್ನು ಕಂಡಂಥ ವ್ಯಕ್ತಿ ಚಿಕ್ಕದೇವರಾಜ ಒಡೆಯರು. ಈ ಕರ್ನಾಟಕದಲ್ಲಿ ಇದ್ದಂಥ ಜಮೀನ್ದಾರಿ ಪದ್ಧತಿ, ಉಳಿಗಮಾನ್ಯ ಪದ್ಧತಿ, ಪಾಳೆಗಾರಿಕಾ ಪದ್ಧತಿಯನ್ನು ಕಿತ್ತು ಒಗೆಯುವುದಕ್ಕೆ ಮೊದಲ ಮುನ್ನುಡಿ ಬರೆದಂಥವ್ರು ಯಾರಾದರೂ ಇದ್ರೆ ಅದು ಚಿಕ್ಕದೇವರಾಜ ಒಡೆಯರು. ಜೊತೆಗೆ ಕರ್ನಾಟಕದಲ್ಲಿ ಬ್ರಿಟಿಷರಿಗೆ ಯಾವುದೇ ರೀತಿಯಾದಂಥ ಅವಕಾಶವನ್ನು ಕೊಡದಿದ್ದಂಥ ವ್ಯಕ್ತಿ ಕೂಡ ಅವರೇ ಆಗಿದ್ದರು. ಅಟ್ ದ ಸೇಮ್ ಟೈಮ್ ಭಾರತಕ್ಕೆ ಬಂದಾಗ 1707ರವರೆಗೂ ಏನು ಔರಂಗಜೇಬ ಬದುಕಿದ್ನೋ, ಇವತ್ತೇನು ಔರಂಗಜೇಬನ್ನ ವಿಲ್ಲನ್ನು, ಕ್ರೂರಿ ಅಂತ ಕರಿತೀವೋ, ಆತನ ಇನ್ನೊಂದು ಮುಖನೂ ಕೂಡ ನೋಡಬೇಕು ನೀವು. ಔರಂಗಜೇಬ ಸಾಯುವವರೆಗೂ ಕೂಡ ಬ್ರಿಟಿಷರಾಗಲಿ, ಫ್ರೆಂಚರಾಗಲಿ, ಡಚ್ಚರಾಗಲಿ, ಪೋರ್ಚುಗೀಸರಾಗಲಿ ಭಾರತದಲ್ಲಿ ಬಾಲ ಬಿಚ್ಚಲಿಲ್ಲ. ಭಾರತದ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡುವುದಕ್ಕೆ ಬರಲಿಲ್ಲ. ಭಾರತವನ್ನ ಲೂಟಿ ಹೊಡಿಬೇಕು ಅನ್ನೋದನ್ನ ಕನಸಲ್ಲೂ ಕೂಡ ಕಾಣಲಿಲ್ಲ. ಯಾವಾಗ ಔರಂಗಜೇಬನ ಸಾವಾಯಿತೋ ನಂತರ ಭಾರತದಲ್ಲಿ ಅವರ ವಿರುದ್ಧ ನಿಲ್ಲುವಂಥ ಗಟ್ಟಿಯಾದಂಥ ಒಬ್ಬ ಸುಲ್ತಾನ್ ಆಗಲಿ, ಒಬ್ಬ ಬಾದಶಾ ಆಗಲಿ, ಒಬ್ಬ ಸಾಮ್ರಾಟ ಆಗಲಿ ಇರಲಿಲ್ಲ. ಹಾಗಾಗಿ ಅದರ ಲಾಭವನ್ನು ಪಡೆದಂಥ ಬ್ರಿಟಿಷರು ಇಡೀ ಭಾರತವನ್ನು ಆಕ್ರಮಿಸುವುದಕ್ಕೆ ಮುಂದಾದರು. ಅದೇ ಸೇಮ್ ಟೈಮ್ ಮೈಸೂರಲ್ಲಿ ಚಿಕ್ಕದೇವರಾಜ ಒಡೆಯರ ಸಾವಾಗ್ತಿದ್ದಂಗೆ ಮೈಸೂರಲ್ಲೂ ಕೂಡ ಆಂತರಿಕ ದಂಗೆಗಳು ಶುರುವಾದವು. ರಾಜಕೀಯ ಅನೈಕ್ಯತೆ ಶುರುವಾಯಿತು. ಅರಮನೆಯ ಆಂತರಿಕ ಜಗಳಗಳು ಶುರುವಾದವು. ಹೆಚ್ಚು ಕಡಿಮೆ ಹೈದರಾಲಿ ಬರುವವರೆಗೂ ಕೂಡ ಸುಮಾರು 60 ವರ್ಷಗಳ ಕಾಲ ಅರಮನೆಯಲ್ಲಿ ದೇವರಾಜಯ್ಯ, ನಂಜರಾಜಯ್ಯ, ಲಿಂಗರಾಜಯ್ಯ ಮುಂತಾದ ದಿವಾನರೆಲ್ಲ ಇಡೀ ಅರಮನೆಯನ್ನ ಬಗೆದು ತಿನ್ನುವ ಮಟ್ಟಕ್ಕೆ ಹೋಗಿದ್ರು. ಎಷ್ಟರ ಮಟ್ಟಿಗೆ ಅಂದರೆ, ಒಂದು ವೇಳೆ ಏನಾದರೂ ಹೈದರಾಲಿ ಆ ಸಂದರ್ಭದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯದಿದ್ದರೆ ಮೈಸೂರು ರಾಜ್ಯ ಅನ್ನೋದು ಅವತ್ತೇ ನಿಜಾಮ, ಮರಾಠರು ಮತ್ತು ಬ್ರಿಟಿಷರ ಕಡೆಯಿಂದ ಅಳಿಸಿ ಹೋಗ್ತಿತ್ತು. ಅಷ್ಟರ ಮಟ್ಟಿಗೆ ಸುತ್ತ ರಣಹದ್ದುಗಳು ನಿಂತಾಗ ಸ್ವತಂತ್ರ ಸ್ವಾಭಿಮಾನದಿಂದ ಮೈಸೂರನ್ನು ಉಳಿಸಿಕೊಟ್ಟಂತ ಗಂಡುಗಲ್ಲಿ ಅದು ಹೈದರಾಲಿ. ಹಾಗಾಗಿ ತಂದೆಯ ಆದಿಯಲ್ಲೇ ನಡೆದಂಥ ಟಿಪ್ಪು ತಂದೆಯಾಗಿಯೇ ಮೈಸೂರನ್ನಷ್ಟೇ ಅಲ್ಲ ಇಡೀ ಭಾರತವನ್ನು ಉಳಿಸಬೇಕು ಮತ್ತು ಸ್ವತಂತ್ರ ಭಾರತವನ್ನು ನಿರ್ಮಾಣ ಮಾಡಬೇಕು ಅನ್ನೋಂಥ ಕನಸನ್ನು ಕಂಡಿದ್ದರಿಂದ ಆತನನ್ನು ಸ್ವತಂತ್ರ ಹೋರಾಟಗಾರ ಅಂತ ಕರಿತೀವಿ. ತುಂಬಾ ಜನ ಪ್ರಶ್ನೆ ಮಾಡ್ತಾರೆ, ಸ್ವಾತಂತ್ರ್ಯ ಅನ್ನುವಂಥ ಕಲ್ಪನೆ, ರಾಷ್ಟ್ರೀಯತೆ ಅನ್ನುವಂಥ ಕಲ್ಪನೆ 1852 ನಂತರ ಬಂದಿದ್ದು ಅಂತ. ಬಟ್ ಲೆಟರ್ಗಳನ್ನು ಓದಬೇಕು. ಯಾಕಂದ್ರೆ 1782ರಲ್ಲಿ ಹೈದರಾಲಿ ಸಾವನ್ನಪ್ಪುವಾಗ ಒಂದು ಲೆಟರ್ ಬರೆಸ್ತಾನೆ. ಏನಂತಂದ್ರೆ ಟಿಪ್ಪುಗೆ, ಯಾಕಂದ್ರೆ ಟಿಪ್ಪು ಅವಾಗ ಮಲಬಾರಲ್ಲಿ ಇರ್ತಾನೆ, ಅಧಿಕಾರಿಗಳ ಕೈಯಲ್ಲಿ ಕೊಟ್ಟಿರ್ತಾನೆ, ಮಗ ಬಂದ್ಮೇಲೆ ಕೊಡಿ ಅಂತ. ಟಿಪ್ಪು, ಈ ದೇಶ ಪರತಂತ್ರದ ಅಧೀನದಲ್ಲಿದೆ, ಹಿಂದೂಗಳು ಶಾಂತರಾಗ್ಬಿಟ್ಟಿದ್ದಾರೆ, ಈಗ ನಮ್ಮ ಮೇಲೆ ಆ ಜವಾಬ್ದಾರಿ ಬಿದ್ದಿದೆ. ಹಾಗಾಗಿ ಬರೀ ಮೈಸೂರು ಅಷ್ಟೇ ಅಲ್ಲ, ಭಾರತವನ್ನ ಕಾಪಾಡುವ ಜವಾಬ್ದಾರಿ ನಿನ್ನ ಹೆಗಲ ಮೇಲಿದೆ ಅಂತ ಬರೆಸ್ತಾನೆ. ಅರ್ಥ ಮಾಡ್ಕೊಳ್ಳಿ, 562 ಸಂಸ್ಥಾನ ಇರತಕ್ಕಂಥ ಭಾರತದಲ್ಲಿ ಮೈಸೂರವರು ಆರಾಮಾಗಿರ್ಬೋದಾಗಿತ್ತು. ಟಿಪ್ಪು ಅಂತೂ ಇನ್ನೂ ಆರಾಮಾಗಿರ್ಬೋದಾಗಿತ್ತು.
ಯಾಕಂತಂದರೆ ಭಾಳ ಸುಂದರವಾದಂಥ ರಾಜ್ಯ ಮೈಸೂರು ರಾಜ್ಯ, ಬೇಕಾದಷ್ಟು ಸಂಪನ್ಮೂಲ ಇತ್ತು. ಆದರೆ ಟಿಪ್ಪು ನೆಮ್ಮದಿಯಿಂದ ಇರಕ್ಕೆ ಬಯಸಲಿಲ್ಲ. ಯಾಕಂದರೆ ಒಂದು ಕಡೆ ನೆಮ್ಮದಿ, ಮತ್ತೊಂದು ಕಡೆ ಇಡೀ ಭಾರತ ಅತಂತ್ರದಲ್ಲಿದೆ, ನಾನೇಗೆ ನಿದ್ದೇನ ಮಾಡಲಿ ಅನ್ನುವಂಥ ರೀತಿಯಲ್ಲಿದ್ದಂತೂ ಟಿಪ್ಪು ಸುಲ್ತಾನ್. ಅದಕ್ಕೆ ಇಡೀ ಭಾರತವನ್ನು ಸ್ವತಂತ್ರಗೊಳಿಸಬೇಕು ಅನ್ನುವ ಕಾರಣಕ್ಕೋಸ್ಕರನೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆತ ಒಕ್ಕೂಟ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾನೆ. ಮುಖ್ಯವಾಗಿ ನೆಪೋಲಿಯನ್ ಬೋನಾಪಾರ್ಟಿ ಜೊತೆ ಸಂಬಂಧ ಬೆಳೆಸಕ್ಕೆ ಹೋಗ್ತಾನೆ. ಅವ್ರ ಕಡೆಯಿಂದ ಸಹಾಯ ಕೇಳ್ತಾನೆ, ಕೆಮಲ್ ಪಾಷನ್ ಕಡೆಯಿಂದ ಸಹಾಯ ಕೇಳ್ತಾನೆ, ಇರಾಕ್ ಸೈನ್ಯವನ್ನು ಭಾರತಕ್ಕೆ ಇನ್ವೈಟ್ ಮಾಡ್ತಾನೆ. ಅದಕ್ಕೂ ಕೂಡ ತುಂಬ ಜನ ಅಪಾರ್ಥ ಹೇಳ್ತಾರೆ, ಭಾರತವನ್ನು ಹಂಚ್ಕೊಳ್ಳೋಣ ಇಬ್ಬರು ಸೇರಿ, ಹಾಗಾಗಿ ಬಾ ಅಂತ ಹೇಳಿದ್ದ ಅಂತೇಳಿ. ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಮಾನ್ಯ ಸುಭಾಷ್ ಚಂದ್ರ ಬೋಸ್ ಅವರು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಸ್ವತಂತ್ರಗೊಳಿಸುವುದಕ್ಕೆ ಜಪಾನ್ ಮತ್ತು ಜರ್ಮನಿ ಜೊತೆಗೆ ಒಪ್ಪಂದ ಮಾಡ್ಕೋತಾರೆ. ಆ ಸೈನ್ಯವನ್ನು ಭಾರತಕ್ಕೆ ತರುವುದಕ್ಕೆ ಅವರು ಪ್ರಯತ್ನವನ್ನು ಮಾಡ್ತಾರೆ. ಯಾಕಂತಂದ್ರೆ ಶತ್ರುವಿನ ಶತ್ರು ಮಿತ್ರ ಅನ್ನುವ ಕಾರಣಕ್ಕೋಸ್ಕರ ಯಾರ್ಯಾರು ಈ ವಸಾಹತುಶಾಹಿ ಬ್ರಿಟಿಷರ ವಿರುದ್ಧ ಇದ್ರೋ ಅವ್ರ ಜೊತೆ ಸ್ನೇಹವನ್ನು ಸಂಪಾದನೆ ಮಾಡಿಕೊಂಡು ಹೇಗಾದರೂ ಸರಿ ಭಾರತವನ್ನು ನಮಗೆ ಸ್ವತಂತ್ರಗೊಳಿಸಬೇಕು ಅನ್ನುವಂಥ ದೊಡ್ಡ ಕನಸು ಸುಭಾಷ್ ಚಂದ್ರ ಬೋಸ್ ಅವರಿಗಿತ್ತು. ಅದೇ ಥರ ಅವತ್ತಿನ ಕಾಲಘಟ್ಟದಲ್ಲಿ ಟಿಪ್ಪು ಕೂಡ ಅಷ್ಟು ದೊಡ್ಡ ಪ್ಲಾನ್ ಮಾಡಿದನೆಂದ್ರೆ ಅರ್ಥ ಮಾಡ್ಕೊಳ್ಳಿ, ಭಾರತದ ಯಾವ ರಾಜನಿಗೆ ಈ ರೀತಿಯಾದಂಥ ತಂತ್ರ ತಲೆಯಲ್ಲಿ ಬಂದಿತ್ತು? ಅವ್ರಿಗೆ ಏನಾದರೂ ಒಂದು ಆಸೆ ನುಡಿಸಿ ಭಾರತಕ್ಕೆ ಕರೆದು ಭಾರತವನ್ನು ಮೊದಲು ಸ್ವತಂತ್ರಗೊಳಿಸ್ಕೊಳ್ಳೋದು ಅನಿವಾರ್ಯ ಆಗಿತ್ತು. ಅದು ಈ ದೇಶದ ಯಾವ ರಾಜ ಪ್ರಯತ್ನ ಮಾಡಿದ ಹೇಳಿ ನೋಡೋಣ. ಯಾಕಂತಂದ್ರೆ ವಿರೋಧ ಮಾಡಲೇಬೇಕು ಅಂತ ನಿಂತ್ಕೊಂಡ್ರೆ ಎಲ್ಲವನ್ನೂ ವಿರೋಧ ಮಾಡಕ್ಕೆ ಶುರು ಮಾಡ್ತೀವಿ. ಸ್ವಲ್ಪ ಸೋಸಿ ನೋಡೋಣ, ದಾಖಲೆಗಳನ್ನು ಇಟ್ಟು ನೋಡೋಣ. ಯಾಕಂದ್ರೆ ಇತಿಹಾಸ ಯಾರ ಪರವಾಗಿ ಇರಲಾರದು, ಇದ್ದರೆ ಅದು ಇತಿಹಾಸವೇ ಅಲ್ಲ. ಇದು ನಮ್ಮ ಗಮನದಲ್ಲಿ ಇರಬೇಕು. ಹಾಗಾಗಿ ಆ ಪ್ರಯತ್ನವನ್ನು ಮಾಡ್ತಾನೆ, ಆದರೆ ಆ ಪ್ರಯತ್ನದಲ್ಲಿ ವಿಫಲ ಆಗ್ತಾನೆ. ಕಾರಣ 1799 ಮೇ 4ನೇ ತಾರೀಕಿಗೆ ಆತ ಹತನಾದ, ವೀರ ಮರಣ ಹಪ್ಪಿದ ಅಂತ ನೋಡ್ತೀವಿ. ಟಿಪ್ಪು ಜಾತ್ಯತೀತ ಇದ್ದ ಅನ್ನೋದಕ್ಕೆ ಈ ಕೊನೆಯ ಒಂದು ಸಂದರ್ಭ ನಿಮಗೆ ಗೊತ್ತಿರಲಿ. ಟಿಪ್ಪುವಿನ ಕೊನೆಗಾಲದಲ್ಲಿ ಹೋರಾಟ ಮಾಡಿದವರೆಲ್ಲ ಹಿಂದೂಗಳೇ. ಅದರಲ್ಲೂ ಮುಖ್ಯವಾಗಿ ಟಿಪ್ಪುವಿನ ಕೊನೆಯ ಕ್ಷಣದಲ್ಲಿ ಜೊತೆಲಿದ್ದವನು ಚಿಂತಾಮಣಿ ಅನ್ನುವಂಥ ಯೋಧ, ಹಿಂದೂ ಯೋಧ. ಹಾಗೆ ಟಿಪ್ಪುನಿಗೆ ಅವತ್ತು ಮೋಸ ಮಾಡಿದವರೆಲ್ಲರೂ ಕೂಡ ಮುಸಲ್ಮಾನ್ರೇ. ಮೀರ್ ಸಾದಿಕ್ ಇರ್ಬೋದು, ಮೀರ್ ನಾದೀಮ್ ಇರ್ಬೋದು, ಕಮರುಲ್ಲಾ ಇರ್ಬೋದು, ಗಬ್ಬರ್ ಇರ್ಬೋದು, ಇವರೆಲ್ಲ ಮುಸಲ್ಮಾನ್ರೇ. ಅದನ್ನು ಧರ್ಮದ ಆಧಾರದಲ್ಲಿ ನೋಡೋದಲ್ಲ, ರಾಜಕೀಯವಾಗಿ ನೋಡ್ಬೇಕು ನಾವು. ಯಾಕಂದ್ರೆ ಮೀರ್ ಸಾದಿಕ್ನಿಗೆ ಬ್ರಿಟಿಷರು ನೆಕ್ಸ್ಟ್ ನಿನಗೆ ಸುಲ್ತಾನ್ಗಿರಿ ಕೊಡ್ತೀವಿ ಅಂತ ಹೇಳ್ತಾರೆ, ಆಸೆ ಹಸ್ತಿಸ್ತಾರೆ. ಹಾಗಾಗಿ ಆತ ಅವ್ರ ಜೊತೆ ಸೇರ್ಕೊಂಡು ದೊಡ್ಡ ದ್ರೋಹ ಮಾಡದ. ಆದ್ರೆ ಅದೇ ಮೀರ್ ಸಾದಿಕ್ನನ್ನ ಕೊಂದಿದ್ಯಾರು? ಅದು ಹಿಂದೂ ಶೇಖರ್ ಅನ್ನುವಂಥ ಒಬ್ಬ ಸೈನಿಕ ಅಲ್ವಾ? ಹಾಗಿದ್ರೆ ಟಿಪ್ಪು ಕೋಮುವಾದಿಯಾಗಿದ್ದರೆ ಈ ಹಿಂದೂಗಳೆಲ್ಲ ಟಿಪ್ಪುನ ಪರವಾಗಿ ಹೋರಾಡಾಗತ್ತೇನಿತ್ತು? ಟಿಪ್ಪು ಹೆಂಗೂ ಕೊನೆಗಾಲದಲ್ಲಿ ಬ್ರಿಟಿಷರಿಗೆ ಸೋಲ್ತಾನಂತ ಗೊತ್ತಾದಾಗ ಎಲ್ಲ ಹಿಂದೂಗಳು ಒಂದು ಸೈಡ್ ಆಗಿ ಟಿಪ್ಪುನ ಅವರೇ ಕೊಲ್ಬೋದಿತ್ತಲ್ಲ. ಆದರೆ ಆಗಿರಲಿಲ್ಲ. ಯಾಕೆ ಅಂತಂದರೆ ಇಡೀ ಮೈಸೂರು ರಾಜ್ಯದಲ್ಲಿ ಈ ಏನು ಶ್ರಮಜೀವಿಗಳಂತ ಕರಿತೀವೋ, ಏನು ಹಿಂದುಳಿದವರಂತ ಕರಿತೀವೋ, ಏನು ದಲಿತರಂತ ಕರಿತೀವೋ, ಇವರೆಲ್ಲರ ಪ್ರೀತಿ ಪಾತ್ರನಾದಂಥ ಸುಲ್ತಾನ ಯಾರಾದರೂ ಇದ್ದರೆ ಅದು ಟಿಪ್ಪು ಸುಲ್ತಾನ ಆಗಿದ್ದ. ಹಾಗಾಗಿ ಆತನಿಗೋಸ್ಕರ ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಹೋರಾಟ ಮಾಡಿದ್ದನ್ನು ನಾವು ಇತಿಹಾಸದಲ್ಲಿ ದಾಖಲೆಯಾಗಿದ್ದನ್ನು ನೋಡ್ತೀವಿ. ಹಾಗಾಗಿ ಟಿಪ್ಪು ಸ್ವತಂತ್ರ ಹೋರಾಟಗಾರ, ಟಿಪ್ಪು ಜನರಿಗೋಸ್ಕರ ಹೋರಾಡದವನು ಅನ್ನೋದು ಕೂಡ ಒಂದು ಕಡೆ ಗಮನದಲ್ಲಿರಲಿ. ಭಾಳ ಜನ ಹೇಳ್ತಾರೆ ಇಲ್ಲ ಮತಾಂತರ ಮಾಡಿದ್ದ. ಹೌದು, ಇತಿಹಾಸ ಮತಾಂತರ ಮಾಡಿದ್ದಂತ ದಾಖಲೆ ಕೊಡ್ತದ. ಎಲ್ಲಿ ಮಾಡಿದ್ದ? ಮಂಗಳೂರಿನ ಕ್ರಿಶ್ಚಿಯನರನ್ನ, ಕೇರಳದ ನಾಯರರನ್ನ, ಕೊಡಗಿನ ಜನರನ್ನ. ಇವು ಮೂರು ಯಾವುವು? ಬೇರೆ ರಾಜ್ಯಗಳು. ಅವತ್ತು ಮೈಸೂರಲ್ಲಿ ಎಲ್ಲಾದರೂ ಒಂದೇ ಒಂದು ಮತಾಂತರ ಮಾಡಿದ್ದು ಖಂಡಿತ ಇಲ್ಲ. ಮೈಸೂರು ರಾಜ್ಯದಲ್ಲಿ ಹಿಂದೂ ಧರ್ಮಕ್ಕೋಸ್ಕರ ಏನೇನೋ ಕೊಡುಗೆಗಳು ಕೊಟ್ಟಿದ್ದನ್ನು ಇತಿಹಾಸದಲ್ಲಿ ದಾಖಲಾಗಿದೆ. ಹಾಗಾಗಿ ಅಕಿಮ್ ನಂಜುಂಡ ಅಂತ ಕರೀತಾರೆ, ಸಾಹೇಬ್ ಲಿಂಗ ಅಂತ ಕರೀತಾರೆ. ಹಾಗೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಟಿಪ್ಪು ಅರಮನೆಯ ಪಕ್ಕದಲ್ಲಿಯೇ ವೆಂಕಟೇಶ್ವರ ದೇವಸ್ಥಾನ ಇತ್ತು. ಶ್ರೀರಂಗಪಟ್ಟಣದಲ್ಲೂ ಕೂಡ 50 ಮೀಟರ್ ಅಂತರದಲ್ಲೇ ರಂಗನಾಥ ದೇವಸ್ಥಾನ ಇತ್ತು. ಹೈದರಾಲಿಗಾಗಲಿ ಟಿಪ್ಪುಗಾಗಲಿ ಧರ್ಮದ ಬಗ್ಗೆ ಯಾವುದೇ ಕಾಳಜಿ ಇರಲಿಲ್ಲ. ಬ್ರಿಟಿಷ್ ಇತಿಹಾಸಕಾರರು ಬರೀತಾರೆ ಹೈದರಾಲಿ ಬಗ್ಗೆ, ಹೈದರಾಲಿ ಒಬ್ಬ ಅರ್ಧ ಹಿಂದೂ ಆಗಿದ್ದ ಅಂತ ಬರೀತಾರೆ. ಆಮೇಲೆ ತನ್ನ ರಾಜ್ಯದಲ್ಲಿರ್ತಕ್ಕಂಥ ಜನಗಳು ಯಾವ ಧರ್ಮವನ್ನು ಪಾಲನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಲೆನೇ ಕೆಡಿಸ್ಕೊತಿರ್ಲಿಲ್ಲ. ಅದನ್ನ ತಲೆಗಿರೋದು ಒಂದೇ ರಾಜಕೀಯಕ್ಕೋಸ್ಕರ ಯಾರನ್ನ ಬೇಕಾದ್ರೂ ಕೊಲ್ತೀವಿ,
ಯಾರನ್ನು ಬೇಕಾದ್ರೂ ಉಳಿಸ್ಕೋತೀವಿ, ಅದು ನಮ್ಮ ರಾಜ್ಯ ಉಳಿಸ್ಕೊಳ್ಳೋಕ್ಕೋಸ್ಕರ ಅನ್ನುವಂಥ ರಾಜ್ಯ ನೀತಿ. ಅದು ಅವತ್ತಿನ ಕಾಲದಲ್ಲಿ ಇದ್ದಿದ್ದು ಡೆಮೋಕ್ರಸಿ ಅಲ್ವಲ್ಲ, ಇದ್ದಿದ್ದೇ ರಾಜಪ್ರಭುತ್ವ ಅಂದಮೇಲೆ ರಾಜನ ಕೈ ಕತ್ತಿ ಇರ್ತದ, ಎದುರಿಗಿದ್ದವನು ವೈರಿ ಆದರೆ ಅವನು ಹಿಂದೂ ಆಗಲಿ ಮುಸಲ್ಮಾನ್ ಆಗಲಿ ಅವನ ತಲೆ ಎಗಿರ್ತದ. ಅದು ಕಾಮನ್ ಥಿಂಕು. ಅದನ್ನು ತಗೊಂಡೋಗಿ ಕೋಮುವಾದಿ ತನಕ ಹಚ್ಚೋದಿದೆಯಲ್ಲ, ಅದು ನಿಮ್ಮ ಕೆಟ್ಟ ರಾಜಕೀಯ ಅಷ್ಟೇ. ಅದು ಅದಕ್ಕಿಂತ ಅದ್ರೇನಿಲ್ಲ. ನೀವು ನಿಮ್ಮ ಆತ್ಮಸಾಕ್ಷಿಯಾಗಿ ನೋಡ್ಕೊಳ್ಳಿ. ನಂಜನಗೂಡಿನಲ್ಲಿ 500 ಜನ ಬ್ರಾಹ್ಮಣರ ಮನೆ ತಂದು ಇವತ್ತು ದೀಪಾವಳಿ ಮಾಡೋದಿಲ್ಲ ಅಂತ ಹೇಳ್ತಾರೆ, ಮೇಲುಕೋಟೆಯಲ್ಲಿ ಮಾಡೋದಿಲ್ಲ. ಯಾಕಂತಂದ್ರೆ ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ, ಟಿಪ್ಪು ಯಾವತ್ತೂ ಲೌಕಿಕ ಬ್ರಾಹ್ಮಣರಿಗೆ ತೊಂದರೆ ಕೊಟ್ಟಿಲ್ಲ. ಆತ ಏನಾದರೂ ಸಮಸ್ಯೆ ಮಾಡಿದ್ದಿದ್ರೆ, ಕಾನೂನು ಮಾಡಿದ್ದಿದ್ರೆ ಅದು ವೈದಿಕ ಬ್ರಾಹ್ಮಣರಿಗೆ ಮಾತ್ರ. ಯಾಕಂತಂದ್ರೆ ಅವರು ದುಡಿಯದೆ, ದುಕ್ಕು ಬಡಿಯದೆ, ಶ್ರಮ ಪಡದೆ ಕೂತಲ್ಲೇ ಐಷಾರಾಮಿ ಜೀವನ ನಡೆಸ್ತಿದ್ರು. ಅದು ಟಿಪ್ಪು ಇಷ್ಟ ಆಗಲಿಲ್ಲ. ಯಾಕೆ ಅಂತಂದ್ರೆ ಎಷ್ಟೋ ಜನ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೂಡ ಕೆಸರಲ್ಲಿ ಇಡೀ ದಿನ ಕಷ್ಟಪಟ್ಟು ಬಂದವನಿಗೆ ಗಂಜಿ ಸಿಗ್ತಾ ಇಲ್ಲ. ಇವತ್ತು ಕೂಡ ಈ ದೇಶದಲ್ಲಿ ಉಳ್ಳವರದೇ ಅಧಿಕಾರ, ಉಳ್ಳವರೇ ಎಲ್ಲ. ಇವತ್ತು ಕೂಡ ಅವ್ರನ್ನೇ ಸಮರ್ಥನೆ ಮಾಡ್ಕೋತಾರೆ. ಅವತ್ತು ಹಾಗೆ ಇತ್ತು. ಹಾಗಾಗಿ ಟಿಪ್ಪು ಇಲ್ಲದವರ ಪರ ಇದ್ದ, ಉಳ್ಳವರ ಪರ ಇರಲಿಲ್ಲ. ಹಾಗಾಗಿ ತಂದೆ ಮಗ ಸೇರ್ಕೊಂಡು 200 ಪಾಳೆಗಾರರನ್ನ ನೆಲಸಮ ಮಾಡ್ತಾರೆ. ಯಾಕಂದ್ರೆ ಆ ಪಾಳೆಗಾರರು ರೈತರ ಮೇಲೆ ಕಂದಾಯ ಭಾರವಾಗಿರ್ತಿದ್ರು, ಜನರಿಗೆ ಶೋಷಣೆ ಮಾಡ್ತಿದ್ರು. ಹಾಗಾಗಿ ಇನ್ನು ಮುಂದೆ ರೈತರು ನೇರವಾಗಿ ನಮಗೆ ಕಂದಾಯವನ್ನು ಕಟ್ಟಲಿ ಅನ್ನುವ ಕಾರಣಕ್ಕೋಸ್ಕರ, ಶೋಷಣೆಯಿಂದ ಅವರೆಲ್ಲರೂ ಕೂಡ ಹೊರಗೆ ಬರಲಿ ಅನ್ನೋ ಕಾರಣಕ್ಕೋಸ್ಕರ. ಹಾಗಾಗಿ ಆ ಪಾಳೆಗಾರರೆಲ್ಲರೂ ಕೂಡ ಟಿಪ್ಪುನನ್ನ ಪೂಜಿಸಕ್ಕೆ ಸಾಧ್ಯನಾ? ಯಾಕಂದ್ರೆ ತಮ್ಮ ಒಂದು ಐಷಾರಾಮಿ ಬದುಕನ್ನು ಕಿತ್ಕೊಂಡಿದ್ನಲ್ಲ, ಹಾಗಾಗಿ ಅವರು ಕೂಡ ಟಿಪ್ಪುನ ಬಗ್ಗೆ ಕೆಟ್ಟದಾಗ ಹೇಳಕ್ ಶುರು ಮಾಡಿದ್ರು. ಶಾನುಭೋಗ, ಗೌಡ, ಪಟೇಲ ಇವರ ಐಷಾರಾಮಿ ಜೀವನವನ್ನು ಟಿಪ್ಪು ಕಿತ್ಕೊಂಡ. ಅವ್ರಿಗೆ ಬರ್ತಕ್ಕಂಥ ಆದಾಯವನ್ನು ಕಿತ್ಕೊಂಡ. ಸರ್ಕಾರಿ ವೇತನವನ್ನು ಕೊಡೋದಕ್ಕೆ ಶುರು ಮಾಡದ. ಜನರಿಗೆ ತೊಂದರೆ ಕೊಡ್ತಕ್ಕಂಥ ಶಾನುಭೋಗರನ್ನ, ಪಟೇಲ್ರನ್ನ, ಗೌಡರನ್ನ ಶಿಕ್ಷೆಗೆ ಈಡು ಮಾಡದ. ಇದು ಅವ್ರಿಗೂ ಇಷ್ಟ ಆಗಲಿಲ್ಲ. ಇನ್ನೇನು ಟಿಪ್ಪುನ ಬಗ್ಗೆ ಒಳ್ಳೆನೇ ಹೇಳ್ತಾರೆ ಅವರು, ಕೆಟ್ಟತಾನೆ ಹೇಳ್ಬೇಕು ಅವರು. ಆದರೆ ಸಾಮಾನ್ಯ ಜನರಿಗೆ ಎಲ್ಲ ಒಳ್ಳೇದು ಮಾಡ್ದ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಇಡೀ ಭಾರತದಲ್ಲಿಯೇ ಅತಿ ಹೆಚ್ಚು ಇರಿಗೇಷನ್, ನೀರಾವರಿ ವ್ಯವಸ್ಥೆ ಇದ್ದಿದ್ದು ಅದು ಟಿಪ್ಪುನ ರಾಜ್ಯದಲ್ಲಿ ಮಾತ್ರ. 39,000 ಕೆರೆ ಕಟ್ಟೆಗಳನ್ನ ಕಟ್ಟಿದಂತ ಟಿಪ್ಪು ಭಾರತದಲ್ಲಿ ನಂಬರ್ 1 ಆಗಿದ್ದ. ಸುಮ್ಮನೆ ಎಲ್ಲ ಟಿಪ್ಪುನ ಸುಧಾರಣೆಗಳು ನೋಡಿ. 3 ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಭಾಗವಹಿಸಿದಂಥ ಟಿಪ್ಪು, ಸ್ವತಃ 2 ಆಂಗ್ಲೋ ಮೈಸೂರು ಯುದ್ಧವನ್ನು ತಾನೇ ನಿರ್ವಹಿಸಿದಂಥ ಟಿಪ್ಪು, ಮರಾಠರೊಂದಿಗೆ, ನಿಜಾಮನೊಂದಿಗೆ, ದೇಶೀಯ ಸಣ್ಣ ಪುಟ್ಟ ಪಾಳೆಗಾರರೊಂದಿಗೆ ಯುದ್ಧ ಮಾಡ್ತಾನೆ. ತನ್ನ 17 ವರ್ಷದ ಅವಧಿಯಲ್ಲಿ ಎಷ್ಟು ದೊಡ್ಡ ಸಾಧನೆ ಮಾಡಿದ್ದ ಅಂತಂದ್ರೆ, ಕೃಷಿ ಅಂತ ಬಂದ್ರೆ ಭೂ ಸುಧಾರಣೆಯನ್ನು ತರುವುದರ ಮೂಲಕ 1792ರಲ್ಲಿ ಭೂ ಸುಧಾರಣಾ ಕಾಯ್ದೆಯನ್ನ ಮೈಸೂರು ರಾಜ್ಯದಲ್ಲಿ ಜಾರಿ ಮಾಡ್ತಾನೆ. ಉಳ್ಳವರ ಹತ್ರ ಇದ್ದಂತ ಅಥವಾ ಶೋಷಕರ ಹತ್ರ ಇದ್ದಂತ ಭೂಮಿಯನ್ನ ಕಿತ್ಕೊಳ್ತಾನೆ ಮುಲಾಜಿಲ್ದ, ಇಲ್ಲದವರಿಗೆಲ್ಲ ಹಂಚ್ತಾನೆ. ಯಾರು ನಿಜವಾಗ್ಲೂ ಮಣ್ಣಿನಲ್ಲಿ ಕೆಲಸ ಮಾಡ್ತಿದ್ರು, ಈ ಮಣ್ಣಿಗೋಸ್ಕರ ಬದುಕಿದ್ರು ಅಂತ ರೈತರನ್ನ ಗುರುತಿಸಿ ಅವರಿಗೆ ಭೂಮಿಯನ್ನ ಉಳುವವನೇ ಭೂಮಿಯ ಒಡೆಯ ಅನ್ನುವಂಥ ರೀತಿಯಲ್ಲಿ ಅವರಿಗೆಲ್ಲ ಕೊಡ್ತಾನೆ. ಪಾಳು ಬಿದ್ದಂಥ ಭೂಮಿಯನ್ನೆಲ್ಲ ಕೃಷಿ ಮಾಡ್ತಾನೆ. ಮೊದಲನೇ ವರ್ಷ, 2ನೇ ವರ್ಷ ಕಂದಾಯವನ್ನು ಕಟ್ಸ್ಕೊಳ್ಳೋದೇ ಇಲ್ಲ. ಬೆಳೆ ಸರಿಯಾಗಿ ಬರಲಿಲ್ಲ ಅಂತಂದ್ರೆ ಸಾಲ ಕೊಡಿಸ್ತಾನೆ. ಮತ್ತೆ ಇದು ಸುಧಾರಣೆ ಅಲ್ವಾ? ಇದು ಸಾಧನೆ ಅಲ್ವಾ ಟಿಪ್ಪುದು? ಅರ್ಥ ಮಾಡ್ಕೋಬೇಕು ನಾವು. ಬರೀ ಅಷ್ಟೇ ಅಲ್ಲ, ಬ್ಯಾಂಕ್ಗಳನ್ನ ತೆಗಿತಾನೆ, ವಾಣಿಜ್ಯ ವ್ಯವಹಾರವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡ್ತಾನೆ, ಷೇರು ಮಾರುಕಟ್ಟೆಗಳನ್ನ ತೆಗೆದು ಜನರಿಗೆ ಅನುಕೂಲ ಆಗಲಿ, ಉಳಿತಾಯ ಆಗಲಿ ಅನ್ನುವ ರೀತಿಯಲ್ಲಿ ಒಬ್ಬ ಪ್ರಗತಿಪರ ಬಂಡವಾಳಶಾಹಿ ರಾಜನಾಗ್ತಾನೆ. ಪ್ರಗತಿಪರ ಬಂಡವಾಳಶಾಹಿ ಅರ್ಥ ಮಾಡ್ಕೋಬೇಕು, ಆಗ್ತಾನೆ. ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರ ಮಾಡುವುದಕ್ಕೆ 31 ಹಡಗುಗಳನ್ನು ಇಡ್ತಾನೆ. ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತಾನೆ. ಕಬ್ಬಿಣ, ಉಕ್ಕು ಕಾರ್ಖಾನೆಗಳನ್ನ ಆರಂಭ ಮಾಡ್ತಾನೆ. ರೇಷ್ಮೆ ತರಿಸ್ತಾನೆ. ನೇಯ್ಗೆ, ಸುಮಾರು 5,000 ನೇಯ್ಗೆ ಕುಟುಂಬಗಳಿದ್ವಂತೆ ಮೈಸೂರಲ್ಲಿ. 10,000ಕ್ಕೆ ಹೆಚ್ಚು ಕಾರ್ಮಿಕರಿದ್ದರಂತೆ ನೇಯ್ಗೆ ಮಾಡುವಂಥವ್ರು. ಬಟ್ಟೆ ಕಾರ್ಖಾನೆ, ಮಸಾಲೆ ಕಾರ್ಖಾನೆಗಳು. ಹಾಗೆ ಏನಪ್ಪ ಅಂದ್ರೆ ಯುದ್ಧಕ್ಕೆ ಬೇಕಾದಂಥ ಬಂದೂಕುಗಳನ್ನು ತಯಾರು ಮಾಡೋದಕ್ಕೆ ಬೈಂದೂರಲ್ಲಿ ಕಾರ್ಖಾನೆ, ಪಿರಂಗಿಗಳು. ಅಂದ್ರೆ ಮೈಸೂರು ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬನು ಕೂಡ ಕೆಲಸ ಮಾಡುವ ವ್ಯಕ್ತಿ ಆಗಬೇಕು. ಎಲ್ಲವನ್ನೂ ಕೂಡ ದುಡಿದು ಉಣ್ಣಬೇಕು, ಸುಖವಾದ ಬದುಕನ್ನು ನಡೆಸಬೇಕು ಅನ್ನೋದು ಕನಸು ಕಾಣ್ತಾನೆ. ಅದಕ್ಕೋಸ್ಕರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಕ್ಕಂಥ ಘಟನೆಗಳಿಗೆ ಆತ ಮುಖಾಮುಖಿ ಆಗ್ತಾನೆ. ಯಾಕಂದ್ರೆ 18ನೇ ಶತಮಾನ ಅನ್ನುವಂಥದ್ದು ಇಡೀ ಜಗತ್ತಿನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್, ಒಂದು ಕ್ರಾಂತಿಯ ಯುಗ, ಒಂದು ವೈಚಾರಿಕ ಯುಗ.
ಕೈಗಾರೀಕರಣದ ಯುಗ. ಸ್ಪೆಷಲ್ ಆಗಿ ಯುರೋಪ್ ಖಂಡದಲ್ಲಿ ನಡೀತಕ್ಕಂಥ ಬೆಳವಣಿಗೆಗೆ ಮುಖಾಮುಖಿ ಆಗ್ತಾನೆ. 1779ರಲ್ಲಿ ಅಮೆರಿಕದಲ್ಲಿ ನಡೆದಂಥ ಒಂದು ಮಹಾನ್ ಕ್ರಾಂತಿಗೆ ತನ್ನ ಕಡೆಯಿಂದ ರಾಯಭಾರಿಯ ಜೊತೆಗೆ ಫಂಡನ್ನು ಕಳಿಸ್ತಾನೆ. ಅಷ್ಟೇ ಅಲ್ಲ, 1783ರಲ್ಲಿ ಜೆಫರ್ಸನ್ ಅವರು ಏನು ಅಮೆರಿಕ ಘೋಷಣೆ ಮಾಡ್ತಾರಲ್ಲ, ಆ ಘೋಷಣೆಯನ್ನು ತರಿಸ್ಕೊಂಡು ಮತ್ತೆ ಮತ್ತೆ ಹೋಗ್ತಾನೆ. ಅಂದರೆ ಆತ ಒಬ್ಬ ಸ್ವತಂತ್ರ ಪ್ರಿಯನಾಗಿದ್ದ ಅಂತ ತೋರಿಸ್ತಾನೆ. ತುಂಬ ಜನ ನಿರಂಕುಶ ದೊರೆ ಅಂತ ಹೇಳ್ತಾರೆ. ಅಲ್ಲ, ಖಂಡಿತ ಸುಲ್ತಾನನಾದರೂ ಆತ ಒಬ್ಬ ಸ್ವತಂತ್ರ ಪ್ರಿಯನಾಗಿದ್ದ. ಸರ್ವರು ಸಮಾನತೆಯಿಂದ ಸ್ವಾತಂತ್ರ್ಯವಾಗಿ ಭಾತೃತ್ವ ನೀತಿಯಿಂದ ಬದುಕಬೇಕು ಅನ್ನುವಂಥ ಕನಸನ್ನು ಕಾಣ್ತಾನೆ. ಆ ಕಾರಣಕ್ಕೋಸ್ಕರ ಫ್ರಾನ್ಸ್ ಕ್ರಾಂತಿಯನ್ನು ಮನಸಾರೆ ಇಷ್ಟಪಡ್ತಾನೆ. ಫ್ರಾನ್ಸ್ ಕ್ರಾಂತಿಯನ್ನು ವಿಜೃಂಭಿಸ್ತಾನೆ. ಅಲ್ಲಿ ಇದ್ದಂಥ ಜಾಕೋಬಿಯನ್ ಸಂಘದ ಸದಸ್ಯತ್ವವನ್ನು ತೆಗೆದುಕೊಳ್ತಾನೆ. ಅಲ್ಲಿಯ ನೀತಿಗಳನ್ನು ಇಲ್ಲಿಗೆ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಅಷ್ಟೇ ಅಲ್ಲ, ಆತ ಒಬ್ಬ ಮಹಾನ್ ಶಿಕ್ಷಣ ಪ್ರೇಮಿಯಾಗಿದ್ದ. ಬರೀತಾರೆ, ಆತ ಪ್ರತಿ 4 ಮೈಲಿಗೆ ಒಂದು ಸ್ಕೂಲ್ಗಳನ್ನು ತೆಗೆಸಿದ್ನಂತೆ. ಅಂದರೆ ಎಲ್ಲರೂ ಶಿಕ್ಷಣವಂತರಾಗಬೇಕು ಅಂತ. ಆತಗೆ ಶಿಕ್ಷಣ ಪ್ರೇಮಿ ಎಷ್ಟಾಗಿದ್ದ ಅನ್ನೋದಕ್ಕೆ ಒಂದು ಸಂದರ್ಭ ಬರ್ತದ. ಆತನ ಮದುವೆಯ ಸಂದರ್ಭದಲ್ಲಿ ಮಾನ್ಯ ಹೈದರಾಲಿ ಅವರು, ನಿನಗೇನು ಗಿಫ್ಟ್ ಬೇಕು ಅಂತ ಕೇಳಿದ್ರೆ, ನನಗೆ ಒಂದು ಲೈಬ್ರರಿ ಬೇಕು ಅಂತ ಕೇಳ್ತಾನೆ. ಅಂದರೆ ಸುಮಾರು 2000 ಇಡೀ ಜಗತ್ತಿನ ಮಹಾನ್ ಲೇಖಕರು ಬರೆದಂಥ ವಿಜ್ಞಾನದ ಪುಸ್ತಕಗಳು, ಸಮಾಜದ ಪುಸ್ತಕಗಳು, ರಾಜಕೀಯ ಸಂಬಂಧಪಟ್ಟಂಥ, ಶಸ್ತ್ರಾಸ್ತ್ರಗಳ ತರಬೇತಿಗೆ ಸಂಬಂಧಪಟ್ಟಂಥ, ಮದ್ದುಗುಂಡುಗಳ ತಯಾರಿಕೆಗೆ ಸಂಬಂಧಪಟ್ಟಂಥ, ಕೃಷಿಗೆ ಸಂಬಂಧಪಟ್ಟಂಥ, ನೀರಾವರಿಗೆ ಸಂಬಂಧಪಟ್ಟಂಥ, ಹೀಗೆ ವಿವಿಧ ಯೋಜನೆಗಳನ್ನು ತನ್ನ ತಲೆಯಲ್ಲಿ ಇಟ್ಕೊಂಡಿದ್ನಲ್ಲ, ಅವೆಲ್ಲವುಗಳಿಗೆ ಬೇಕಾದಂಥ ಒಂದು ನಾಲೆಜನ್ನು ಇಲ್ಲಿರ್ತಕ್ಕಂಥ ಬುದ್ಧಿವಂತರಿಗೆ ತುಂಬುವುದಕ್ಕೆ ಪುಸ್ತಕಗಳನ್ನು ತರಿಸ್ತಾನಂದರೆ ಟಿಪ್ಪು ಶಿಕ್ಷಣಕ್ಕೆ ಕೂಡ ಒತ್ತು ಕೊಟ್ಟಿದ್ದ. ಹಾಗೆ ಈ ದೇಶದ ಜಾತಿ ವ್ಯವಸ್ಥೆಯ ಕೊನೆ ಹಂತದಲ್ಲಿ ಇರ್ತಕ್ಕಂಥವರನ್ನು ಸಮಾನವಾಗಿ ನೋಡಬೇಕು ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ ಇತ್ತು. 16,000 ನೀರು ಗಂಟೆಗಳನ್ನು ಆತ ನೇಮಿಸಿದ್ದ. ಏನು ಈ ಕೆರೆ ಕಟ್ಟೆಗಳಿದ್ವಲ್ಲ, ನೀರು ಬಿಡೋದಕ್ಕಂತಾನೆ ಕೆಳವರ್ಗದ 16,000 ಜನರನ್ನು ಆತ ನೇಮಿಸಿದ್ದ. ಹಾಗಾಗಿ ಇವತ್ತು ಕೂಡ ಮೇಲ್ವರ್ಗದವರು ಟಿಪ್ಪು ಅಂದರೆ ಯಾಕೆ ಇಷ್ಟ ಆಗಲ್ಲ ಅಂದರೆ, ಆತ ಇಡೀ ಬದುಕನ್ನು ಕೆಳವರ್ಗದವರ ಪರವಾಗಿ, ಹಿಂದುಳಿದವರ ಪರವಾಗಿ, ದಲಿತರ ಪರವಾಗಿ ನಡೆಸಿದ ಅನ್ನೋ ಕಾರಣಕ್ಕೋಸ್ಕರ. ನೆನ್ಪಿಟ್ಕೊಳ್ಳಿ, ಈ ದೇಶದಲ್ಲಿ ಯಾರು ಈ ಒಂದು ವರ್ಗದ ಬಹುಜನರ ಪರವಾಗಿ ಹೋರಾಟ ಮಾಡ್ತಾರೋ ಅದು ಮೇಲ್ವರ್ಗಕ್ಕೆ ಯಾವತ್ತೂ ಇಷ್ಟ ಆಗೋದಿಲ್ಲ. ಹಾಗಾಗಿ ಅವರನ್ನು ತುಚ್ಛೀಕರಿಸುವ, ವಿರೋಧಿಸುವ, ಕೆಟ್ಟ ರೀತಿಯಲ್ಲಿ ಅವರನ್ನು ಎಲ್ಲ ಕಡೆ ಪ್ರಮೋಟ್ ಮಾಡುವಂಥ ಕೆಲಸಗಳು ಇವತ್ತಲ್ಲ, ಪ್ರಾಚೀನ ಕಾಲದಲ್ಲಿ ಕೂಡ ನಡೀತಾ ಇದೆ. ಅದು ಬುದ್ಧಗೂ ಆಗಿದೆ, ಬಸವಣ್ಣವ್ರಿಗೂ ಆಗಿದೆ, ಪುಲೆಯವ್ರಿಗೂ ಆಗಿದೆ, ಡಾಕ್ಟರ್ BR ಅಂಬೇಡ್ಕರ್ ಅವ್ರಿಗೂ ಆಗಿದೆ. ಹಾಗಾಗಿ ಇವತ್ತು ಕೂಡ ಟಿಪ್ಪುಗೆ ಆಗ್ತಿರೋದೇನು ದೊಡ್ಡ ವಿಷಯ ಅಲ್ಲ. ಆದರೆ ಪ್ರಜ್ಞಾವಂತರಾದಂಥ ನಾವುಗಳು, ಜಾಗೃತಿ ಹೊಂದಿದಂಥ ಜನಗಳಾದ ನಾವುಗಳು ನಿಜವಾದ ಇತಿಹಾಸವನ್ನು ತಿಳ್ಕೋಬೇಕು. ಎಂತಹ ಒಂದು ಮಹಾನ್ ಸಾಧನೆ ಮಾಡೋದಕ್ಕೆ ಆ ಮನುಷ್ಯ ಹೊಂಟಿದ್ದ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಬರೀ ಶಿಕ್ಷಣ, ಕೃಷಿ, ಶಸ್ತ್ರಾಸ್ತ್ರ, ವಾಣಿಜ್ಯ ಅಷ್ಟೇ ಅಲ್ಲ, ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ಒಂದು ಸಂದರ್ಭ ಬರ್ತದೆ. ಕೇರಳದ ನಾಯರನ್ನು ಆತ ಕನ್ವರ್ಟ್ ಮಾಡ್ದ ಅಂತ. ಬಟ್ ಕೇರಳದ ನಾಯರು ಎಂಥವ್ರಿದ್ದರು ಗೊತ್ತಾ? ಮಹಾನ್ ಜಾತಿವಾದಿಗಳಿದ್ದರು. ಎಷ್ಟರ ಮಟ್ಟಿಗೆ ಅಂದರೆ, ಕೆಳಜಾತಿಯ ಮಹಿಳೆಯರು ಈ ನಾಯರ್ಗಳು ಬಂದಾಗ ತಮ್ಮ ಮೇಲುಡುಗೆಯನ್ನು ಧರಿಸುವಂತಿರಲಿಲ್ಲ, ಎದೆ ಮೇಲೆ ಬಟ್ಟೆಯನ್ನು ಧರಿಸುವಂತಿರಲಿಲ್ಲ. ಒಂದು ಸಂದರ್ಭ ಬರ್ತದೆ, ನಂಗ್ಲಿ ಅಂತ ಬರ್ತಾಳೆ. ಎಷ್ಟರ ಮಟ್ಟಿಗೆ ಅಂದರೆ, ಆ ಹೆಣ್ಮಗಳು ಎದೆ ಮೇಲೆ ಬಟ್ಟೆಯನ್ನು ಧರಿಸಬೇಕು ಅಂತಂದರೆ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಅವರಿಗೆ. ಆವಾಗ ಆಕಿ ಟ್ಯಾಕ್ಸ್ ಕಟ್ಟಕ್ಕಾಗಲಾರ್ದೆ ತನ್ನ ಎದೆಯನ್ನು ಕತ್ತರಿಸಿ ಅವರಿಗೆ ಟ್ಯಾಕ್ಸ್ ಆಗಿ ಕೊಡುವಂಥ ಸಂದರ್ಭವನ್ನು ನಾವು ಇತಿಹಾಸದಲ್ಲಿ ನೋಡಿದ್ವಿ. ಇವತ್ತು ಕೂಡ ಕೇಳಕ್ಕೆ ಹೋದರೆ ನಿಮಗೆ ಬೀದಿಯಲ್ಲಿ ಆ ಒಂದು ರಂಗಲಿಯ ಮೂರ್ತಿಗಳನ್ನು ಗಮನಿಸ್ತೀವಿ. ಇಂಥ ಒಂದು ಕೆಟ್ಟ ಪದ್ಧತಿ ಏನು, ಬಾಯಿ ತೆರೆದ್ರೆ ಎಲ್ಲಿ ಸ್ತ್ರೀಯರು ಇರ್ತಾರೋ ಅಲ್ಲಿ ದೇವತೆಗಳು ವಾಸ ಮಾಡ್ತವೆ ಅಂತ ಹೇಳ್ತಾರಲ್ಲ, ಅದೇ ಸ್ತ್ರೀಯರಿಗೆ ಇಷ್ಟೊಂದು ಕೆಟ್ಟದಾಗಿ ಕೀಳು ಮಟ್ಟದಲ್ಲಿ ಅವಮಾನ ಮಾಡತಕ್ಕಂಥ ವ್ಯವಸ್ಥೆ ಕೂಡ ಇಲ್ಲಿತ್ತು. ಇದನ್ನು ತೆಗೆದಾಕಿದ್ದೆ ಯಾರು? ಟಿಪ್ಪು ಸುಲ್ತಾನ್. ಹಾಗಾದ್ರೆ ಹೇಳಿ, ಆತೊಬ್ಬ ಮಹಿಳಾವಾದಿ ಆಗಿದ್ನಲ್ವಾ? ಆಗಿದಿಲ್ವಾ? ಹಾಗೆ ಆತ ತನಗೆ ಯಾರು ಅನ್ಯಾಯ ಮಾಡಿದ್ರು, ಯಾರು ಬ್ರಿಟಿಷರ ಜೊತೆ ಸೇರ್ಕೊಂಡ್ರು ಅಂತ ದೇಶದ್ರೋಹಿಗಳಿಗೆ ಶಿಕ್ಷೆ ಕೊಟ್ಟನೆ ಹೊರತಾಗಿ ಯಾವತ್ತೂ ತನ್ನ ರಾಜ್ಯದಲ್ಲಿ ಇರ್ತಕ್ಕಂಥವ್ರಿಗೆ ತೊಂದರೆ ಕೊಟ್ಟಿಲ್ಲ. ಹಾಗಾಗಿ ಎಷ್ಟೇ ಕುತಂತ್ರ ಮಾಡಿದ್ರು ಕೂಡ ಕೊನೆಯ ಗಳಿಗೆವರೆಗೂ ಕೂಡ ಟಿಪ್ಪು ಸುಲ್ತಾನ್ ಸೋಲಿಲ್ಲ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಜನರ ಆತ್ಮವಿಶ್ವಾಸ ಆತ ಆಗಿದ್ದ ಮತ್ತು ಆತನ ಆತ್ಮವಿಶ್ವಾಸ ಈ ಜನರಾಗಿದ್ದರು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಟಿಪ್ಪು ಜನ ಅನುರಾಗಿ ದೊರೆ ಆಗಿದ್ದರಿಂದ ಕೊನೆಗೂ ಸ್ವಾಭಿಮಾನದಿಂದ ಹೋರಾಟ ಮಾಡಿ ಸಾಯ್ತಾನೆ ಹೊರತಾಗಿ ಆತ ಎಲ್ಲೂ ರಾಜಿ ಮಾಡ್ಕೊಳ್ಳೋದಿಲ್ಲ. ನಿಜಾಮ ರಾಜಿ ಮಾಡ್ಕೊಳ್ತಾನೆ, ಮರಾಠರು ರಾಜಿ ಮಾಡ್ಕೊಳ್ತಾರೆ, ಎಷ್ಟೋ ಜನ ರಾಜಿ ಮಾಡ್ಕೊಳ್ತಾರೆ. ಲಾರ್ಡ್ ವೆಲ್ಲೆಸ್ಲಿ ಕೊನೆಯದಾಗಿ ಒಂದು ಅವಕಾಶ ಕೊಡ್ತಾನೆ,
ಮೇ 4, 1799. ಟಿಪ್ಪು, ಈಗಾದರೂ ನೀನು ನಮ್ಮ ಸಾಮಂತನಾಗುವುದಕ್ಕೆ ಒಪ್ಪಿಬಿಡು, ನಿನಗೆ ನಾನು ನಿನ್ನ ರಾಜ್ಯವನ್ನು ವಾಪಸ್ ಕೊಡ್ತೀನಿ ಅಂತ. ಮೋಸ್ಟ್ಲಿ ಟಿಪ್ಪು ನೀತಿ ಏನಿತ್ತು ಗೊತ್ತಾ? 100 ದಿವಸ ಕುರಿಯಾಗಿ ಬಾಳೋದಕ್ಕಿಂತ 3 ದಿವಸ ಹುಲಿಯಾಗಿ ಬಾಳಬೇಕು ಅನ್ನುವಂಥ ನೀತಿ ಇತ್ತು. ಹಾಗಾಗಿ ಕೊನೆಗೆ ರಣರಂಗದಲ್ಲಿ ಹೋರಾಡುತ್ತಲೇ ವೀರಮರಣವನ್ನಪ್ತಾನೆ ಹೊರತಾಗಿ ಆತ ಯಾವತ್ತೂ ಬ್ರಿಟಿಷರ ಬೂಟು ನೆಕ್ಕುವ ಕೆಲಸವನ್ನು ಮಾಡಲಿಲ್ಲ. ಅದಕ್ಕೆ ಯಾರು ಟಿಪ್ಪುನನ್ನು ವಿರೋಧಿಸ್ತಾರೋ ಅವರು ಬ್ರಿಟಿಷರ ಪರ ಇರುವಂಥವ್ರು, ಯಾರು ಟಿಪ್ಪುನನ್ನು ವಿಜೃಂಭಿಸ್ತಾರೋ ಅವರು ನಿಜವಾದ ಭಾರತೀಯರು ಅನ್ನೋದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು. ಹಾಗಾಗಿ ಪ್ರತಿ ವರ್ಷ ಅಂತಲ್ಲ, ಟಿಪ್ಪುನನ್ನು ನಾವು ಸ್ಮರಣೆಯಾಗಿ ಇಟ್ಕೊಳ್ಳೋದು ಅಷ್ಟೇ ಅಲ್ಲ, ಇನ್ನೊಂದು ಗೊತ್ತಿರಲಿ, ಅವತ್ತೇನಾದರೂ ಟಿಪ್ಪು ಸಾಯಲಿಲ್ಲ ಅಂತಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಇನ್ನೂ ಬೇಗ ಬಂದಿರ್ತಿತ್ತು. ಆದರೆ ಟಿಪ್ಪುನ ಸಾವು ಭಾರತದ ಸ್ವತಂತ್ರವನ್ನು ಮತ್ತು 150 ವರ್ಷ ಮುಂದಕ್ಕೆ ಒಯ್ತು ಅನ್ನೋದೇ ತಪ್ಪೇನೂ ಇಲ್ಲ. ಹಾಗಾಗಿ ಆತ್ಮೀಯ ಸ್ನೇಹಿತರೆ, ನಿಜ ಇತಿಹಾಸವನ್ನು ಯಾಕಂದರೆ ಹೇಳ್ತಾ ಹೋದರೆ ಇನ್ನೂ ಎಷ್ಟೋ ಸಮಯ ಬೇಕಾಗ್ತದೆ. ಅಷ್ಟು ಸಾಧನೆಗಳನ್ನು ಟಿಪ್ಪು ಮಾಡಿದ್ದಾನೆ ಮತ್ತು ಅವೆಲ್ಲವನ್ನೂ ಪ್ರತಿಯೊಂದು ಕೂಡ ನಿಮಗೆ ಪಿನ್ ಟು ಪಿನ್ ಆಧಾರ ಸಹಿತ ಇರೋದ್ರಿಂದನೇ ನಾನು ಹೇಳ್ತಾ ಇರೋದು. ಯಾಕಂತಂದರೆ ದಾಖಲೆ ಇಲ್ಲದೆ ಇತಿಹಾಸವನ್ನು ನಾವು ಮಾತಾಡಬಾರ್ದು, ಅಥವಾ ಟಿಪ್ಪುನ ಮೇಲೆ ಅಪಾರವಾದ ಅಭಿಮಾನ ಅಂತ ಹೇಳಿನೂ ಮಾತಾಡಬಾರ್ದು. ಟಿಪ್ಪು ಏನು ಮಾಡ್ದ ಅನ್ನೋದಂತನ್ನು ವಿರೋಧಿಗಳಾದಂಥ ಬ್ರಿಟಿಷರು ದಾಖಲಿಸಿದ್ದಾರೆ, ನಮ್ಮವರು ಕೂಡ ಅಧ್ಯಯನ ಮಾಡಿ ಹೇಳಿದ್ದಾರೆ. ಹಾಗಾಗಿ ಟಿಪ್ಪು 100ಕ್ಕೆ 90ರಷ್ಟು ಒಬ್ಬ ಅದ್ಭುತವಾದಂಥ ಸುಲ್ತಾನ ಅನ್ನೋದರಲ್ಲಿ ಎರಡು ಮಾತಿಲ್ಲ. ನಾನು ಆಗಲೇ ಹೇಳಿದ್ದೀನಿ, ಪ್ರತಿಯೊಬ್ಬನಿಗೂ ಕೂಡ ಒಂದಿಷ್ಟು ದೌರ್ಬಲ್ಯಗಳಿರ್ತವೆ, ಅವು ಟಿಪ್ಪು ಕೂಡ ಇದ್ದವು. ಮುಖ್ಯವಾಗಿ ನಂಬುವಂಥ ದೌರ್ಬಲ್ಯ ಇತ್ತು, ವಿಶ್ವಾಸ ಇಡುವಂಥ ದೌರ್ಬಲ್ಯ ಇತ್ತು. 5ರಲ್ಲಿ ಅಷ್ಟು ಬುದ್ಧಿಶಕ್ತಿ ಆತನಿಗೆ ಕಡಿಮೆ ಇತ್ತು, ಆಲೋಚನೆ ಮಾಡುವಂಥದ್ದು. ಕುತಂತ್ರಿಗಳು ಸುತ್ತ ಇದ್ದರೂ ಕೂಡ ಆತನಿಗೆ ಅವರನ್ನು ಗುರ್ಸೋಕ್ಕಾಗಲಿಲ್ಲ. ಹಾಗಾಗಿ ಮಹಾಭಾರತದ ಕರ್ಣನ ರೀತಿಯಲ್ಲಿಯೇ ನಮ್ಮ ಕರ್ನಾಟಕದ ಟಿಪ್ಪು ಇಲ್ಲೇನಾಗ್ತಾನಂತಂದರೆ ದುರಂತ ನಾಯಕನಾದ ಅನ್ನೋದು ಕೂಡ ಗಮನಿಸ್ಬೋದು. ಆದರೆ ಒಂದನ್ನು ನೀವು ನೆನಪಲ್ಲಿಟ್ಕೊಳ್ಳಿ, 200 ವರ್ಷ ಅಲ್ಲ, 2000 ವರ್ಷ ಅಲ್ಲ, ಸೂರ್ಯ ಚಂದ್ರ ಇರೋರು ಕೂಡ ಟಿಪ್ಪುವನ್ನು ನೆನೆಯದೇ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕ ಇತಿಹಾಸ ಇರಲಿ, ಭಾರತ ಇತಿಹಾಸ ಇರಲಿ, ಟಿಪ್ಪುವನ್ನು ತೆಗೆದುಹಾಕಿ ಆಗಲಿ, ಟಿಪ್ಪುವನ ಕಾಲವನ್ನು ತೆಗೆದುಹಾಕಿ ಆಗಲಿ ನಾವು ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಾವೆಲ್ಲ ನಿಜವಾದ ಭಾರತೀಯರಿದ್ದೀವಿ, ನಾವೆಲ್ಲರೂ ಕೂಡ ಭಾರತ ಮಾತೆಯ ಮಕ್ಕಳಿದ್ದೀವಿ. ಹಾಗಾಗಿ ಟಿಪ್ಪು ಕೂಡ ಭಾರತೀಯ ವೀರಪುತ್ರ, ಭಾರತೀಯರ ಮಹಾನ್ ಸಹೋದರ ಅನ್ನೋದನ್ನು ಮರಿಬೇಡಿ ಅಂತ ಹೇಳ್ತಾ, ಮತ್ತೊಂದು ಸಾರಿ ತಮ್ಮೆಲ್ಲರಿಗೂ ಕೂಡ ವೀರ ನಾಯಕ, ವೀರ ಯೋಧ, ಮಹಾನ್ ಮಾನವತಾವಾದಿ ಟಿಪ್ಪು ಸುಲ್ತಾನ್ ಸಾಹೇಬರ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಜೈ ಭಾರತ್, ಜೈ ಟಿಪ್ಪು. ಥ್ಯಾಂಕ್ ಯು.